ಎಲ್ಲರಿಗೂ ನಮಸ್ತೆ. ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋದು ಏನೂ ಆಗ್ತಿಲ್ಲ, ಅಂದ್ಕೊಂಡಿರೋದು ಏನೂ ಸಿಗ್ತಾ ಇಲ್ಲ. ಇದೆಲ್ಲ ಎಲ್ಲರ ಲೈಫಲ್ಲೂ ಆಗ್ತಿರೋದನ್ನೇ. ಎಲ್ಲರ ಲೈಫಲ್ಲೂ ಸಾಕಷ್ಟು ಕನಸು, ಆಸೆ, ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ನಾವು ಅಂದ್ಕೊಂಡಿರೋದು ಏನೂ ಆಗದೇ ಇದ್ದಾಗ ಬೇಜಾರಾಗ್ತೀವಿ. ಇದೆಲ್ಲ ಮಾಮೂಲಿನೇ. ಅಯ್ಯೋ ಇದೇನಪ್ಪ ಹಿಂಗಾಗ್ತಿದೆ ಅಂತ ಕುಗ್ಗೋಗ್ಬಾರ್ದು. ಹಾಗಂತ ಬೇಜಾರಾಗದೆ ಹೇಗಿರೋಣ ಎಂಬುದನ್ನು ನನ್ನ ಪವನ್ ಕ್ಲಾಸಿಕ್ ವ್ಲಾಗ್ಸ್ ಚಾನಲ್ನಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ವಿಡಿಯೋ ಪೂರ್ತಿ ನೋಡಿ, ಏಕೆಂದರೆ ಈ ವಿಡಿಯೋ ಮಾಡಿರೋದೇ ನಿಮಗೋಸ್ಕರ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರ ಜೀವನದಲ್ಲೂ ಒಬ್ಬೊಬ್ಬರು ಒಂದೊಂದರ ಮೇಲೆ ಆಸೆ, ಕನಸು, ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತೇವೆ. ಉದಾಹರಣೆಗೆ ಕೆಲವರು ಉದ್ಯೋಗದಲ್ಲಿ, ಬಿಸ್ನೆಸ್ಸಲ್ಲಿ, ಪ್ರೀತಿ ವಿಚಾರದಲ್ಲಿ ಹಾಗೂ ವಿದ್ಯಾಭ್ಯಾಸದ ವಿಚಾರದಲ್ಲಿ, ಹೀಗೆ ಹಲವಾರು ವಿಚಾರಗಳ ಮೇಲೆ ಕನಸು, ಆಸೆ, ನಿರೀಕ್ಷೆಗಳನ್ನು ಇಟ್ಕೊಂಡು ಬದುಕ್ತಿರ್ತೀವಿ. ಏಕೆಂದರೆ ನಾವು ಮಾಮೂಲಿ ಮನುಷ್ಯರಲ್ವ, ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ. ಎಷ್ಟೋ ಸರಿ ನಾವು ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಬೇಗ ಎದ್ದಾಳಬೇಕು, ಯೋಗ ಮಾಡೋಣ, ಧ್ಯಾನ ಮಾಡೋಣ, ವರ್ಕೌಟ್ ಮಾಡೋಣ, ಹೆಲ್ತ್ ಮತ್ತು ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳೋಣ ಅಂದ್ಕೊಂಡು ಮಲಗ್ತೀವಿ. ಆದರೆ ಬೆಳಗ್ಗೆ ಆಗೋದೇ ಇನ್ನೊಂದು. ಅದೇ ರಾಗ ಅದೇ ಹಾಡು. ಇಂಥ ಚಿಕ್ಕ ಚಿಕ್ಕ ವಿಚಾರದಲ್ಲೇ ನಾವು ಬದಲಾಗ್ತಿಲ್ಲ. ಯಾಕೆ ಹೇಳಿ? ಎಲ್ಲರಿಗೂ ಟೆಂಪರರಿ ಸುಖದಲ್ಲೇನೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಇದು ಸಿಲ್ಲಿ ಅನಿಸ್ಬಹುದು. ಚಿಕ್ಕ ಚಿಕ್ಕ ಬದಲಾವಣೆಗಳಿಂದಾನೇ ದೊಡ್ಡ ಬದಲಾವಣೆ ಆಗೋಕ್ಕೆ ಸಾಧ್ಯ. ಅಂದ್ಕೊಂಡ ಹಾಗೆ ಏನೂ ಆಗದೆ ಇದ್ದಾಗ, ಯಾವುದೇ ಯಶಸ್ಸು ಕಾಣದೇ ಇದ್ದಾಗ ತುಂಬ ನೋವು, ದುಃಖ ಹಾಗೂ ಡಿಪ್ರೆಸ್ ಆಗ್ತೀವಿ. ಇದರಿಂದ ಹೊರಬರಕ್ಕೆ ಆಗ್ದೇನೆ ನಮ್ಮ ಜೀವನನೇ ಇಷ್ಟೇ, ನಮ್ಮ ಹಣೆ ಬರನೇ ಸುಮಾರಾಗಿದೆ, ಏನೂ ಮಾಡೋಕ್ಕಾಗಲ್ಲ ಎಂದುಕೊಂಡು ಕೂರುತ್ತಿರ್ತೀವಿ. ಈ ಡಿಪ್ರೆಷನ್ ಜಾಸ್ತಿಯಾಗಿ ಇಮಿಡಿಯೇಟಾಗಿ ಇಷ್ಟು ದಿವಸ ಮಾಡದೇ ಇರೋ ಚಟಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಕೆಲವರು ಈ ಜೀವನನೇ ಬೇಡ ಎಂದು ಸೂಸೈಡ್ ಮಾಡ್ಕೊಳ್ತಾರೆ. ಆಯ್ತಪ್ಪ, ಆಗ್ಬಾರ್ದೆಲ್ಲ ಆಗೋಯ್ತು, ರಿಯಾಲಿಟಿನ ಅರ್ಥ ಮಾಡ್ಕೊ. ಯಾವುದೇ ಸಿಚುವೇಶನ್ನ ನಾವು ಹೇಗೆ ತಗೊಳ್ತಿದ್ದೀವಿ ಅನ್ನೋದರ ಮೇಲೆ ಹೋಗುತ್ತೆ. ಜೀವನ ಇಷ್ಟೇ ಅಂತ ಯಾಕೆ ಅನ್ಕೋಬೇಕು? ಸ್ನೇಹಿತರೆ, ಯಾವುದೇ ಸಮಸ್ಯೆ ಅಂತ ಬಂದಾಗ ಬರೀ ಸಮಸ್ಯೆ ಕಡೆ ಯೋಚನೆ ಮಾಡಬಾರ್ದು. ಅದಕ್ಕೆ ಪರಿಹಾರ ಏನಿದೆ ಅಂತ ಪಾಸಿಟಿವ್ ಮೈಂಡಿಂದ ಯೋಚನೆ ಮಾಡಬೇಕು. ನಾವು ಬದುಕುತ್ತಿರುವ ಈ ಜೀವನ ಇನ್ನೊಬ್ಬರ ಕನಸು. ನಿನ್ನ ಹತ್ರ ಕಾರಿಲ್ಲ, ಬೈಕಿಲ್ಲ ಅಂತ ಬೇಜಾರಾಗ್ತಿದೆಯಾ? ಅಲ್ಲಿ ಒಬ್ಬನಿಗೆ ನಡೆಯೋಕ್ಕೆ ಕಾಲೇ ಇಲ್ಲ. ನೀನು ಪ್ರೀತಿಸಿದ ಹುಡುಗಿ ಕೈ ಕೊಟ್ಲಂತ ನೋವು ಪಡಬೇಡ. ಕೆಲವರಿಗೆ ತಂದೆ ತಾಯಿ ಪ್ರೀತಿನೇ ಸಿಕ್ಕಿರಲ್ಲ. ನಿನಗಿದರೆ ಅಂದಮೇಲೆ ಪ್ರೀತಿಸಿದ ಹುಡುಗಿ ಕೈ ಕೊಟ್ಟರೆ ಏನಂತೆ? ಮನೆಯಲ್ಲಿರೋ ತಂದೆ ತಾಯಿನ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊ. ಸೋತನೆಂದು ಅಲ್ಲೇ ನಿಲ್ಲಬೇಡ. ಪ್ರಯತ್ನವೆಂಬ ಹಾದಿಯಲ್ಲಿ ನಡೀತಿರು. ನಿನ್ನ ಗುರಿಯ ಕಡೆಗೆ ಖಂಡಿತ ತಲುಪುವೆ. ಇವಾಗ ನಮಗೆ ಏನಿದೆಯೋ ಅದಕ್ಕೆ ಕೃತಜ್ಞತೆ ಭಾವದಿಂದ ಬದುಕಿ. ಸಿಗದಿರುವುದರ ಬಗ್ಗೆ ಬೇಸರ ಬೇಡ ಸ್ನೇಹಿತರೆ. ಸಿಕ್ಕಿರುವುದರ ಬಗ್ಗೆ ಖುಷಿ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.